ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 86. ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಬಂಧಿಸಿ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿ ಅದು ಅಲ್ಲಿಂದ ಹೊರಜಾರದಂತೆ ತಡೆದಿದ್ದ ಸಿದ್ಧಾಂತ್. ಅದಾದ ಬಳಿಕ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿಕೊಂಡ ಸಾನು. ಅವನ ಕರೆ ಜೇನಿನಲ್ಲಿ ಅದ್ದಿದಷ್ಟೇ ಸಿಹಿಯಾಗಿತ್ತು. ತನ್ಮಯತೆಯಿಂದ ಆ ಫೋಟೋಗಳನ್ನು ನೋಡುತ್ತಿದ್ದಳು ಸನಿಹಾ. ಸಿದ್ಧಾಂತ್, ಮಗುವಾಗಿದ್ದಾಗ ನೀನು ತುಂಬ ಮುದ್ದಾಗಿದ್ದೆ. ಅವನನ್ನು ಹೊಗಳಿದಳು ಸಾನು. ಹಾಗಾದರೆ ನಾನು ಇವಾಗ ಚೆನ್ನಾಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀಯಾ? ಅವನು ಅವಳನ್ನು ಛೇಡಿಸಲೆಂದು ಹೇಳಿದಾಗ, ಹೌದು, ನೀನು ಮಗುವಾಗಿದ್ದಾಗಲೇ ತುಂಬ ಚೆನ್ನಾಗಿದ್ದಿದ್ದು, ಈಗಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗ ನಿನ್ನ ಮುಖದಲ್ಲಿ ಗಡ್ಡ ಮೀಸೆ ಏನೂ ಇರಲಿಲ್ಲ. ಈಗ ಅದೆಲ್ಲ ನನಗೆ ತುಂಬ ತೊಂದರೆ ಕೊಡುತ್ತೆ ಸಾನು. ಅದಕ್ಕೆ ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಒಂದು ಅರ್ಧ ಗಂಟೆ ಟೈಮ್ ಕೊಡು, ಕ್ಲೀನ್ ಶೇವ್ ಮಾಡ್ಕೊಂಡು ಬರ್ತೀನಿ. ಆಗ ನಿಂಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ನೀನೀಗ ನೆನಪು ಮಾಡಿದ್ದು ಒಳ್ಳೆಯದಾಯಿತು. ಇವತ್ತಿನ ರಾತ್ರಿ ನಮ್ಮದು ಎಂಜಾಯ್ ಮಾಡೋಣ. ಅವಳನ್ನು ಛೇಡಿಸುತ್ತಾ ಹೇಳಿದವನು ಬಳಿಕ ಅದನ್ನು ಕಾರ್ಯರೂಪಕ್ಕೆ ತರಲೆಂದು ಶೇವ್ ಮಾಡಲೆಂದು ಹೊರಡಲನುವಾದಾಗ ಸನಿಹಾ ಅವನ ಕೈ ಹಿಡಿದು ಜಗ್ಗಿದಳು. ಬರೀ ಶೇವ್ ಮಾಡಿಕೊಂಡು ಬಂದರೆ ಸಾಲದು ಸಿದ್ಧಾಂತ್. ಆಗ ನೀನು ಹೇಗಿದ್ದೀಯೋ ಹಾಗೆ, ಅಷ್ಟೇ ಮುದ್ದಾಗಿ, ಅಷ್ಟೇ ಸಾಫ್ಟಾಗಿ, ಮಗುವಿನ ಥರ ಬಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಬರೋಕೆ ಸಾಧ್ಯನಾ ನಿನ್ನ ಕೈಯಲ್ಲಿ? ಅದು ಎಂದಿಗೂ ಸಾಧ್ಯವಿಲ್ಲವೆಂಬುದು ಗೊತ್ತಿತ್ತಲ್ಲ. ಬಳಿಕ ಕಣ್ಣುಗಳನ್ನು ಅರಳಿಸಿ ಅವನತ್ತ ದೊಡ್ಡ ಕಣ್ಣು ಮಾಡಿ ಹೇಳಿದಳು ಸನಿಹಾ. ಕ್ಲೀನ್ ಶೇವ್ ಮಾಡ್ಕೊಂಡು ಬಂದರೆ ಇವತ್ತು ನಿನ್ನ ಮನೆಯಿಂದ ಹೊರಗೆ ಹಾಕಿಬಿಡ್ತೀನಿ. ನಿಂಗೆ ಆ ಆಸೆ ಇದ್ದರೆ ಕ್ಲೀನ್ ಶೇವ್ ಮಾಡ್ಕೊಂಡು ಬಾ. ಅವನೀಗ ಅವಳನ್ನು ಮುದ್ದಿಸುತ್ತಾ ಬೇಕೆಂದೇ ತನ್ನ ಮೀಸೆಯಿಂದ ಅವಳ ಕೆನ್ನೆಯನ್ನು ಚುಚ್ಚುತ್ತಾ ಹೇಳಿದನು. ಅಂದರೆ ಇದೆಲ್ಲ ನಿಂಗೂ ಇಷ್ಟ ಅನ್ನು? ಪ್ಲೀಸ್ ಸಾನು, ದೊಡ್ಡ ಕಣ್ಣು ಮಾಡಿ ನನ್ನ ಹೆದರಿಸಬೇಡ. ಇನ್ನೊಂದು ವಿಚಾರ, ನೀನು ಮತ್ತೆ ಮರ್ತೇ ಬಿಟ್ಟಿದ್ದೀಯಾ? ಇವತ್ತು ನೀನು ಹೇಳ್ದಾಗೆ ನಾನು ಕೇಳೋದಲ್ಲ, ನಾನು ಹೇಳಿದ ಹಾಗೆ ನೀನು ಕೇಳಬೇಕಾಗಿರೋ ದಿನ. ನೀನು ಇಟ್ಟಿರೋ ಪಂದ್ಯದಲ್ಲಿ ನೀನು ಸೋತಿದ್ದನ್ನು ಇಷ್ಟು ಬೇಗ ಮರೆತು ಬಿಟ್ಟಿದ್ದೀಯಾ? ಸಿದ್ಧಾಂತ್ ಈಗ ಅವಳಿಗೆ ನೆನಪಿಸಿದ. ಸಿದ್ಧಾಂತ್ ಮತ್ತು ಸನಿಹಾರ ವಿವಾಹವಾಗಿ 2 ವರ್ಷ ಆಗುತ್ತಾ ಬಂದಿತ್ತಲ್ಲ. ಅವಳ ವಿದ್ಯಾಭ್ಯಾಸವೂ ಮುಗಿದಿತ್ತು. ಆದ್ದರಿಂದ ಬಂಧುಗಳು, ಮಿತ್ರರು, ಹಿತೈಷಿಗಳು ಎಲ್ಲರೂ ಕಂಡಾಗ ಮೊದಲು ಏನಾದರೂ ವಿಶೇಷನಾ ಎಂದು ಕೇಳುತ್ತಿದ್ದರು. ಇತ್ತೀಚೆಗೆ ಅವನ ದೊಡ್ಡಮ್ಮನ ಮಗಳು ಶ್ರಾವಂತಿಯ ನಾದಿನಿಯ ಮದುವೆಗೆ ಹೋಗಿದ್ದಾಗ ಇವರನ್ನು ಕಂಡ ತಕ್ಷಣವೇ ಶ್ರಾವಂತಿ ಕೇಳಿದ ಮೊದಲ ಪ್ರಶ್ನೆಯೇ, ನಿಮ್ಮಿಂದ ಗುಡ್ ನ್ಯೂಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಎಂದು. ಅಂತಹ ಪ್ರಶ್ನೆಗಳನ್ನು ಕೇಳಿದಾಗಲೆಲ್ಲ ಸನಿಹಾಳ ಮುಖ ಚಿಕ್ಕದಾಗುತ್ತಿರುವುದು ಸಿದ್ಧಾಂತ್ನ ಗಮನಕ್ಕೆ ಬಂದಿತ್ತು. ಇಂದವಳು ತನ್ನ ಹಳೆ ಫೋಟೋವನ್ನು ಯಾಕೆ ಕೇಳುತ್ತಿದ್ದಾಳೆ ಮಾತ್ರವಲ್ಲ, ತುಂಬು ಆಸಕ್ತಿಯಿಂದ ಅದನ್ನು ಗಮನಿಸುತ್ತಿದ್ದಾಳೆ. ಅವಳನ್ನೇ ಕುತೂಹಲದಿಂದ ನೋಡುತ್ತಾ ಪ್ರಶ್ನಿಸಿದ್ದ ಸಿದ್ಧಾಂತ್, ಸಾನು, ಯಾವತ್ತೂ ನೀನು ಈ ಫೋಟೋಗಳನ್ನು ಕೇಳಿಯೇ ಇರಲಿಲ್ಲ, ಇವತ್ತು ಯಾಕೆ ಕೇಳ್ತಾ ಇದ್ದೀಯಾ? ಸಿದ್ಧಾಂತ್, ನಾನು ನಿನ್ನ ಒಂದು ಪ್ರಶ್ನೆ ಕೇಳಬೇಕು. ನೀನು ಅದಕ್ಕೆ ಉತ್ತರಿಸಿದ ಮೇಲೆ ನಾನು ನಿನ್ನ ಪ್ರಶ್ನೆಗೆ ಉತ್ತರಿಸೋದು. ಆಯಿತು, ಲೇಡೀಸ್ ಫಸ್ಟ್. ಮೊದಲು ನೀನೇ ಕೇಳುವಂಥವಳಾಗು, ನಾಟಕೀಯವಾಗಿ ಹೇಳಿದ ಸಿದ್ಧಾಂತ್. ಸಿದ್ಧಾಂತ್, ನಿಂಗೆ ಮಕ್ಕಳು ಅಂದರೆ ಇಷ್ಟ ಇದೆಯಾ ಇಲ್ವಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಕಳೆದ ವರ್ಷ ನೀನು ಮಗುವಿನ ಬಗ್ಗೆ ಕನಸು ಕಾಣ್ತಾ ಇದ್ದಿದ್ದು ನನಗೂ ಚೆನ್ನಾಗಿ ನೆನಪಿದೆ. ಆದರೆ ಯಾವತ್ತು ಅಕ್ಕ ಭಯಕ್ಕೆ ಸಂಕಟದಿಂದ ಬಳಲ್ತಾ ಇದ್ಲೋ ಆವಾಗಿಂದ ನೀನು ಮಗುವಿನ ಬಗ್ಗೆ ಹೇಳುವುದನ್ನು ಬಿಟ್ಬಿಟ್ಟಿದ್ದೀಯಾ. ಮಾತ್ರ ಅಲ್ಲ, ಆವಾಗಿಂದ ನೀನು ನನ್ನಿಂದ ದೂರ ಹೋಗ್ತಾ ಇದ್ದೀಯಾ. ನೀನು ಬೇಕು ಅಂತಾನೆ ಹಾಗೆ ಮಾಡ್ತಾ ಇದೆಯೋ, ಬೇರೆ ಕೆಲಸಗಳನ್ನು ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಿದ್ಯೋ, ಅಥವಾ ನಿಜವಾಗ್ಲೂ ನಿಂಗೆ ವರ್ಕ್ ಲೋಡ್ ಜಾಸ್ತಿ ಇತ್ತೋ? ಅದು ನನಗಂತೂ ಅರ್ಥ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅಕ್ಕನಿಗೆ ಮಗುವಾಗಿ ಬಿಟ್ಟಿತ್ತಲ್ಲ, ನೀನು ನಿನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿರ್ತಿದ್ದೆ. ನಾನು ಹೆಚ್ಚಾಗಿ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಮಗುವಿನ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಬರೋಕೆ ಶುರು ಮಾಡ್ಕೊಂಡಿದ್ದೆ. 1 ವಾರದ ಹಿಂದೆ ಏನಾಯಿತು ಅಂದರೆ ಎಂದು ಹೇಳುವಾಗ ಅವಳ ಸ್ವರ ನಡುಗಿತು. ಬಳಿಕ ಅಂದು ಅಕ್ಕ ಹೇಳಿದ ವಿಚಾರವನ್ನು ಸಿದ್ಧಾಂತ್ಗೆ ತಿಳಿಸಿದಳು. ಸಿದ್ಧಾಂತ್, ಆವತ್ತಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಬೇರೆಯವರ ಮಕ್ಕಳು ಯಾವತ್ತಿದ್ರೂ ಬೇರೆಯವರ ಮಕ್ಕಳೇ, ನಮ್ಮ ಸ್ವಂತ ಮಕ್ಕಳಾಗೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಆವಾಗಿಂದ ನನಗೆ ತುಂಬ ಬೇಜಾರಾಗೋಕೆ ಸ್ಟಾರ್ಟ್ ಆಗಿದ್ದು. ಆವತ್ತು ನೀನು ಒಂದು ಮಾತು ಹೇಳಿದ್ದೆ, ನನಗೆ ಸ್ವಂತ ಮನೆ ಆದಮೇಲೆ ಮಗುವಿನ ಬಗ್ಗೆ ಪ್ಲ್ಯಾನ್ ಮಾಡೋಣ ಅಂತ. ಅಷ್ಟೊಂದು ದಿನ ಕಾಯೋಕೆ ನನಗೆ ಆಗಲ್ಲ ಸಿದ್ಧಾಂತ್. ಈಗ ಸರಿಯಾದ ಸಮಯ. ನನಗೆ ನನ್ನದೇ ಆದ ಮಗು ಬೇಕು ಅಂತ ನನಗೆ ಅನ್ನಿಸೋಕೆ ಶುರುವಾಗಿತ್ತು. ನಿಜ ಹೇಳು ಸಿದ್ಧಾಂತ್, ನಿನಗೆ ಮಕ್ಕಳು ಅಂದರೆ ಇಷ್ಟ ಇದೆಯೋ ಇಲ್ವೋ ಅಂತ. ನಾನು ನಿನ್ನ ಹತ್ರ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಹೇಳುತ್ತಾ ಹೋದಂತೆ ಅವಳ ಕಣ್ಣುಗಳು ತುಂಬಿ ಕೆನ್ನೆಯ ಮೇಲೆ ಇನ್ನೇನು ಧುಮುಕಲು ರೆಡಿಯಾಗಿ ಬಿಟ್ಟಿದ್ದವು. ಅವಳ ಮುಖವನ್ನೇ ನೋಡುತ್ತಾ ಅವಳೆದುರಲ್ಲಿ ನಿಂತಿದ್ದ ಸಿದ್ಧಾಂತ್ ಅವಳ ವಾಕ್ಯ ಪೂರ್ತಿ ಮಾಡಲು ಬಿಡದೆ ಅವಳನ್ನು ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಬಂಧಿಸಿ ಅವಳ ಕಣ್ಣುಗಳ ಮೇಲೆ ತನ್ನ ತುಟಿಗಳನ್ನು ಊರಿ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿ
ಅದು ಅಲ್ಲಿಂದ ಹೊರಜಾರದಂತೆ ತಡೆಹಿಡಿದಿದ್ದ. ಅದಾದ ಬಳಿಕ ಅವಳ ತುಟಿಗಳಿಂದ ಇನ್ನೊಂದಕ್ಷರವೂ ಹೊರಬರದಂತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿಕೊಂಡ. ಅವನ ಅಪ್ಪುಗೆ ಬಿಗಿಯಾಯಿತು. ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸಿ ಸಾಂತ್ವನಗೊಳಿಸಿದ್ದವು. ಕ್ರಮೇಣ ಅವಳ ದುಃಖ ತಹಬದಿಗೆ ಬಂದಿತ್ತು. ಸಾನು ಅತ್ಯಂತ ಮೃದುವಾಗಿ ಅವಳನ್ನು ಕರೆದಿದ್ದ. ಅವನ ಆ ಕರೆ ಜೇನಿನಲ್ಲಿ ಅದ್ದಿದಷ್ಟೇ ಸಿಹಿಯಾಗಿತ್ತು. ಅವನ ಆ ಸಿಹಿ ಕರೆಗೆ ಮಾರ್ದನಿಸದಿರಲು ಸಾಧ್ಯವೇ ಇರಲಿಲ್ಲ. ಸನಿಹಾ ತಲೆ ಎತ್ತಿ ಅವನತ್ತ ನೋಡಿದಳು. ಸಾನು ಮತ್ತೆ ಅವಳನ್ನು ಕರೆದ. ಅವಳು, ಅವಳ ಭಾವನೆಗಳು, ಅವಳ ಆ ನಿರ್ಧಾರಕ್ಕೆ ಕಾರಣ ಎಲ್ಲವನ್ನೂ ಒಂದೇ ಉಸಿರಿಗೆ ಅವನಿಗೆ ವಿವರಿಸಿ ಹೇಳಿದ್ದಳು. ಅವನೀಗ ಅವಳಿಗೆ ಅವನ ಉತ್ತರವನ್ನು ಕೊಡಬೇಕಾಗಿತ್ತು. ಹೌದು ಚಿನ್ನ, ನಂಗೂ ಮಕ್ಕಳು ಅಂದರೆ ತುಂಬ ಇಷ್ಟ. ನೀನು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಅಂದು ಅತ್ತಿಗೆ ಪ್ರೆಗ್ನೆಂಟ್ ಆಗಿದ್ದಾಗ ಅನುಭವಿಸಿದ ಕಷ್ಟ ಮತ್ತು ಸಂಕಟ ನೋಡಿದ ಮೇಲೆ ಒಂದು ಮಗುವಾಗಬೇಕಾದ್ರೆ ಇಷ್ಟೆಲ್ಲ ನೋವು ಸಂಕಟ ಅನುಭವಿಸ್ಬೇಕಾ ಅಂತ ನನಗೆ ಅನ್ನಿಸ್ತು. ನಿಂಗೆ ಗೊತ್ತಿಲ್ಲ ಸಾನು, ನಿಂಗೆ ಒಂದು ಸ್ವಲ್ಪ ನೋವಾದರೂ ನನಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ. ಹಾಗಂತ ನಿನ್ನ ಯಾವ ಆಸೆಗಳನ್ನು ಬಲಿಕೊಡುವ ಮನಸ್ಸು ನನಗಿಲ್ಲ. ನಾನು ನಿಂಗೆ ಮಾತು ಕೊಟ್ಟ ಹಾಗೆ ಆದಷ್ಟು ಬೇಗ ಸ್ವಂತ ಮನೆ ಮಾಡಿದ ಮೇಲೆ ಆ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕಾಗಿಯೇ ನಾನು ಕಂಪನಿ ಚೇಂಜ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಕೆಲಸ ಮಾಡೋಕೆ ಶುರು ಮಾಡಿದ್ದು. ಆದರೆ ಈಗಲೂ ನಿನ್ನ ಇಷ್ಟಕ್ಕೆ ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ಮೊದಲ ಆದ್ಯತೆ ಚಿನ್ನ. ನಿನ್ನ ಹಾಗೆ ಇಷ್ಟು ಮುದ್ದಾಗಿರುವ ಒಂದು ಡಜನ್ ಮಕ್ಕಳಾದರೂ ನನಗೆ ಬೇಕು. ಅದಕ್ಕೆ ನೀನು ರೆಡಿಯಾಗಬೇಕಷ್ಟೆ. ಅವಳನ್ನು ಛೇಡಿಸಲೆಂದೇ ಹೇಳಿದ್ದ ಎಂದು ಅವಳಿಗೆ ಅರ್ಥವಾಗಿತ್ತು. ಸಿದ್ಧಾಂತ್, ಮೊದಲು ಒಂದು ಮಗುವಾಗಲಿ, ಆಮೇಲೆ ಡಜನ್ನ ಮಾತು. ನಾನು ನಿನ್ನ ಹತ್ರ ಸೀರಿಯಸ್ ಆಗಿ ವಿಷಯ ಮಾತಾಡ್ತಾ ಇರೋದು. ನಿಂಗೆ ಯಾವಾಗಲೂ ತಮಾಷೆನೇ. ಮುನಿಸಿನಿಂದ ಮುಷ್ಟಿ ಹಿಡಿದು ಅವನ ಎದೆಗೊಂದು ಗುದ್ದಿದಳು ಸನಿಹಾ. ಅವನು ಬೇಕೆಂದೇ ಎದೆ ಮೇಲೆ ಕೈ ಹಿಡಿದು ಎದೆ ನೋವಾಗ್ತಾ ಇದೆ ಎಂದು ಹೇಳುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಕುಸಿದು ಕುಳಿತ. ಅವನ ಮುಖದಲ್ಲೀಗ ನೋವು ಕಾಣಿಸಿಕೊಂಡಿತು ಸನಿಹಾಗೆ. ಅವನು ತನ್ನನ್ನು ರೇಗಿಸಿದ್ದಕ್ಕಾಗಿ ತಮಾಷೆಗೆಂದು ಗುದ್ದಿದ್ದಳು. ಅವನ ವರ್ತನೆ ಕಾಣುತ್ತಲೇ ಅವನಿಗೆ ತುಂಬ ನೋವು ಆಗುತ್ತಿದೆ, ನೋವು ಅನುಭವಿಸುತ್ತಿದ್ದಾನೆ. ತನ್ನ ತಪ್ಪಿನ ಅರಿವಾಯಿತು ಸನಿಹಾಗೆ. ಸಾರಿ ಸಿದ್ಧಾಂತ್, ತುಂಬ ನೋವಾಗ್ತಿದೆಯಾ ಎಂದು ಹೇಳುತ್ತಾ ಎದೆ ಹಿಡಿದುಕೊಂಡೇ ನೋವು ಅನುಭವಿಸುತ್ತಿದ್ದ ಅವನನ್ನು ಸೋಫಾದಲ್ಲಿ ಮಲಗಿಸಿದಳು ಸನಿಹಾ. ಸಿದ್ಧಾಂತ್ ಬಾರೆ ಕಣ್ಣಿನಿಂದ ಅವಳು ಮಾಡುತ್ತಿದ್ದ ಕೆಲಸಗಳನ್ನು ನೋಡುತ್ತಾ ಸೋಫಾದಲ್ಲಿ ಮಲಗಿಕೊಂಡಿದ್ದ. ಒಳಗೊಳಗೆ ನಗುತ್ತಿದ್ದ. ಛೇ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ನಿಂಗೆ ತುಂಬ ನೋವಾಗ್ತಾ ಇದೆಯಾ? ಇರು, ಈಗಲೇ ಆ್ಯಂಬುಲೆನ್ಸ್ಗೆ ಕರೆ ಮಾಡ್ಲಾ ಎಂದು ಹೇಳುತ್ತಾ ಓಡಿ ಹೋಗಿ ತನ್ನ ಸೆಲ್ಫೋನ್ ತೆಗೆದು ಆ್ಯಂಬುಲೆನ್ಸ್ಗೆ ಕರೆ ಮಾಡಲು ಆರಂಭಿಸಿದ್ದಳು. ಸನಿಹಾ ಈಗ ತುಂಬ ಗಾಬರಿಯಾಗಿ ಬಿಟ್ಟಿದ್ದಳು. ಆದರೆ ಸಿದ್ಧಾಂತ್ ಅದಕ್ಕೆ ಆಸ್ಪದ ಕೊಡದೆ ಅವಳನ್ನು ತನ್ನ ಬಳಿಗೆ ಕರೆದ. ಸಾನು, ಇಲ್ಬಾ, ನನಗೆ ಕುಡಿಯೋಕೆ ಸ್ವಲ್ಪ ನೀರು ಕೊಡು. ತನ್ನ ಸೆಲ್ಫೋನನ್ನು ಅಲ್ಲೇ ಡೈನಿಂಗ್ ಟೇಬಲ್ನ ಮೇಲಿಟ್ಟು ಬಾಟಲಲ್ಲಿದ್ದ ನೀರನ್ನು ಗ್ಲಾಸ್ಗೆ ಸುರಿದು ಅವನ ಬಳಿಗೆ ತಂದಳು ಸನಿಹಾ. ತಗೋ ಸಿದ್ಧಾಂತ್, ನಿಂಗೆ ಹೀಗೆ ಲೋಟದಲ್ಲಿ ನೀರು ಕೊಟ್ಟರೆ ಕುಡಿಯೋಕೆ ಸಾಧ್ಯ ಆಗುತ್ತಾ? ಅಥವಾ ಸ್ಪೂನ್ನಲ್ಲಿ ನಿನ್ನ ಬಾಯಿಗೆ ನೀರು ಕೊಡ್ಲಾ? ಅವನನ್ನು ವಿಚಾರಿಸಿಕೊಂಡಳು. ಕ್ಷಣದಿಂದ ಕ್ಷಣಕ್ಕೆ ಅವಳ ಆತಂಕ ಹೆಚ್ಚಾಗುತ್ತಿತ್ತು. ಸಿದ್ಧಾಂತ್, ನಿನ್ನ ಎಡಗೈ ಮೇಲೆ ಮಾಡುವಾಗಲೂ ತುಂಬ ನೋವಾಗ್ತಾ ಇದೆಯಾ ನೋಡು. ತಾನು ಹೊಡೆದ ನೋವಾ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟ ನೋವಾ ಎಂದು ತಿಳಿಯಲು ಅವನನ್ನು ಪ್ರಶ್ನಿಸುತ್ತಿದ್ದಳು ಸನಿಹಾ. ಬಳಿಕ ಸ್ಪೂನ್ನಲ್ಲಿ ಅವನಿಗೆ ನಿಧಾನವಾಗಿ ನೀರು ಕುಡಿಸಲಾರಂಭಿಸಿದ್ದಳು. ಸಿದ್ಧಾಂತ್ ಸೂಕ್ಷ್ಮವಾಗಿ ಅವಳನ್ನು ಗಮನಿಸುತ್ತಿದ್ದ. ಭಯದಿಂದಾಗಿ ಅವಳ ಕೈಗಳು ನಡುಗುತ್ತಿದ್ದುದು ಅವನ ಗಮನಕ್ಕೂ ಬಂದಿತ್ತು. ಹುಡುಗಿ ತುಂಬ ಗಾಬರಿಯಾಗಿ ಬಿಟ್ಟಿದ್ದಾಳೆ, ಭಯಪಡುತ್ತಿದ್ದಾಳೆ. ಅವಳನ್ನು ಇನ್ನೂ ಕಾಡಿಸುವ ಇಚ್ಛೆ ಸಿದ್ಧಾಂತ್ಗೆ. ನನಗೆ ಎಲ್ಲಿ ನೋವಾಗ್ತಿದೆ ಅಂತ ಹೇಳಬೇಕು ಅಂದರೆ ಇಲ್ಲಿ ಬಾ, ನೀನು ನನ್ನ ಹತ್ರ ಕೂತ್ಕೋ, ನೀನು ಮುಟ್ತಾ ಹೋಗು, ಆಗ ನನಗೆ ಎಲ್ಲಿ ನೋವಾಗುತ್ತೆ ಅಂತ ಹೇಳ್ತೀನಿ. ಸಿದ್ಧಾಂತ್, ಅವನು ನಟನೆ ಮಾಡುತ್ತಿರುವುದೆಂದು ಅರಿವಾಗದೆ ಅವಳು ಪಾಪ ಭಯದಿಂದ ಕೇಳಿದಳು. ಸಿದ್ಧಾಂತ್, ಇಲ್ಲಿ ನೋವಿದ್ಯಾ? ಉಸಿರಾಡುವಾಗಲೂ ನಿಂಗೆ ನೋವಾಗ್ತಾ ಇದೆಯಾ? ಅವನನ್ನು ಪ್ರಶ್ನಿಸುತ್ತಲೇ ಇದ್ದಳು. ಸಾನು, ನೀನೇ ನನ್ನ ಎದೆ ಮುಟ್ಟಿ ನೋಡು, ಆಗ ಎಲ್ಲಿ ನೋವಾಗ್ತಾ ಇದೆ ಅಂತ ಹೇಳ್ತೀನಿ. ತುಂಬ ನೋವು ಅನುಭವಿಸುತ್ತಾ ಇರುವವನಂತೆಯೇ ಆ ನೋವಿನ ಮಧ್ಯೆ ಮಾತಾಡುತ್ತಿರುವಂತೆ ಹೇಳಿದ ಸಿದ್ಧಾಂತ್. ಅವನದು ಬರೀ ನಟನೆ ಎಂದು ಗೊತ್ತಾಗದೆ ಸನಿಹಾ ಅವನ ಶರ್ಟ್ ಬಿಚ್ಚಿ ಅವನ ರೋಮ ತುಂಬಿದ ಎದೆಯ ಮೇಲೆ ಮೃದುವಾಗಿ ಕೈಯಿಟ್ಟಾಗ ಅವನಿಗೆ ಕಚಗುಳಿ ಇಟ್ಟಂತಾಗಿತ್ತು. ಹಾಗೆ ಅವಳನ್ನು ತನ್ನ ಮೇಲಕ್ಕೆ ಎಳೆದುಕೊಂಡಿದ್ದ ಸಿದ್ಧಾಂತ್. ಅವಳ ಕೈಯಲ್ಲಿದ್ದ ನೀರಿನ ಲೋಟ ಕೆಳಗೆ ಬಿದ್ದು ನೀರೆಲ್ಲ ಅಲ್ಲಿ ಚೆಲ್ಲಾಡಿತು. ಸನಿಹಾಗೀಗ ಅವನು ಇಷ್ಟು ಹೊತ್ತು ಮಾಡಿದ್ದೆಲ್ಲ ನಾಟಕ ಎಂದು ಅರ್ಥವಾಗುತ್ತಿದ್ದಂತೆಯೇ, ಸಿದ್ಧಾಂತ್, ದಿಸ್ ಈಸ್ ಟೂ ಮಚ್ ಆ್ಯಂಡ್ ನಾಟ್ ಕರೆಕ್ಟ್. ಒಂದು ಕ್ಷಣ ನನ್ನ ಎದೆ ಬಡಿತ ಏರುಪೇರಾಗಿ ಬಿಟ್ಟಿತ್ತು ಗೊತ್ತಾ ನಿಂಗೆ ಆಗ ಕೊಟ್ಟಿದ್ದು ಸಾಕಾಗಲಿಲ್ಲ, ಇನ್ನೂ 4 ಒದೆ ಕೊಡಬೇಕಾಗಿತ್ತು. ಅವನು ಇಷ್ಟು ಹೊತ್ತು ನಾಟಕವಾಡಿ ತನ್ನನ್ನು ಕಾಡಿಸಿದ್ದಕ್ಕಾಗಿ ಅವಳಿಗೆ ಸಿಟ್ಟು ಬಂತು.
ಅದಕ್ಕಾಗಿ ಹಾಗೆ ಹೇಳಿ ಅವನಿಂದ ದೂರ ಸರಿಯಲು ಹೊರಟಾಗ ಅವನು ಹಾಗೆ ಅವಳನ್ನು ತನ್ನ ಎದೆ ಮೇಲೆ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡ. ಸಾನು, ನೀನು ಹೊಡೆದಿದ್ದರಿಂದಾಗಿ ನನಗೆ ಈಗಲೂ ಇಲ್ಲಿ ನೋವಾಗ್ತಾ ಇದೆ. ಆದರೆ ನೀನೀಗ ಕಚಗುಳಿ ಇಟ್ಟಿಯಲ್ಲ, ನಿನ್ನ ತುಟಿಗಳಿಂದ ಆ ಕೆಲಸ ಮಾಡಬೇಕೀಗ. ಆಗ ನನ್ನ ನೋವು ಪೂರ್ತಿ ಕಡಿಮೆಯಾಗುತ್ತೆ ಎಂದವನು ಹೇಳಿದಾಗ ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದು ಬಿಟ್ಟಿತ್ತು. ಅವಳ ಮುಖ ರಂಗೇರಿತ್ತು. ಸಿದ್ಧಾಂತ್, ನಿಂಗೆ ಎಲ್ಲಾನು ತಮಾಷೆನೇ, ಎಲ್ಲವನ್ನು ಹಗುರವಾಗಿ ತಗೋತೀಯ. ಆದರೆ ನನಗಾಗ ಎಷ್ಟು ಟೆನ್ಷನ್ ಆಗಿತ್ತು ಅಂತ ಗೊತ್ತಾ ನಿಂಗೆ? ನನ್ನ ಎದೆ ಬಡಿತ ಒಮ್ಮೆಲೆ ಜಾಸ್ತಿಯಾಗಿ ಬಿಟ್ಟಿತ್ತು. ಬೇಕಾದರೆ ನೋಡು. ಅವನ ಎದೆಯ ಮೇಲೆ ಮಲಗಿಕೊಂಡಿದ್ದವಳ ಎದೆ ವೇಗವಾಗಿ ಹೊಡೆದುಕೊಳ್ಳುತ್ತಿರುವುದು ಅವನ ಗಮನಕ್ಕೂ ಬಂದಿತ್ತು. ಹೌದು ಚಿನ್ನ, ಅದು ಗೊತ್ತಾದ ಕಾರಣನೇ ನಾನು ನಿಂಗೆ ಈಗಲಾದರೂ ಸತ್ಯ ಹೇಳಿದ್ದು. ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಕಾಡಿಸ್ಬೇಕು ಅಂತ ಇತ್ತು. ಈ ಹುಡುಗಿಯನ್ನು ಕಾಡಿಸುವಾಗ ಸಿಗುವ ಮಜಾ ಬೇರೆ ಎಲ್ಲೂ ಸಿಗಲ್ಲ ಎಂದು ಹೇಳುತ್ತಾ ಅವಳನ್ನು ಮತ್ತು ಬಿಗಿಯಾಗಿ ಹಿಡಿದುಕೊಂಡ. ಆಗ ಅವನು ಎದೆನೋವು ಎಂದು ಹೇಳಿದಾಗಲೇ ಸನಿಹಾ ಅವನನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರೆ ಅವನು ನಾಟಕವಾಡುತ್ತಿರುವುದೆಂದು ಅವಳಿಗೆ ಅರ್ಥವಾಗುತ್ತಿತ್ತು. ಆದರೆ ಅವಳು ತುಂಬ ಗಾಬರಿಯಾಗಿ ಬಿಟ್ಟಿದ್ದಳು. ಅವನಿಗೆ ಹೊಡೆದಿದ್ದು ತನ್ನ ತಪ್ಪು, ತನ್ನ ತಪ್ಪಿನಿಂದಾಗಿ ಅವನು ನೋವು ಅನುಭವಿಸುತ್ತಿದ್ದಾನಲ್ಲ ಎಂಬ ತಪ್ಪಿತಸ್ಥ ಮನೋಭಾವನೆಯಿಂದಾಗಿ ಅವಳು ಇನ್ನಿಲ್ಲದಷ್ಟು ಗಾಬರಿಗೊಂಡಿದ್ದಳು. ಗಾಬರಿಯಿಂದಾಗಿ ಅವಳಿಗೆ ಏನು ಮಾಡಬೇಕೆಂದೇ ತೋಚಿರಲಿಲ್ಲ. ಅವನೇನಾದರೂ ಬಾಯಲ್ಲಿ ಹೇಳಿ ರೇಗಿಸಿದಾಗ ಅವಳ ಕೈ ಯಾವಾಗಲೂ ಮುಂದೆ ಬರುತ್ತಿತ್ತು. ಅವನಿಗೆ ಹೊಡೆದು ಬಿಡುತ್ತಿದ್ದಳು. ಆದರೆ ಸಿದ್ಧಾಂತ್ಗೆ ಅವಳ ಮೇಲೆ ಸಿಟ್ಟು ಬರುತ್ತಿದ್ದುದೇ ತುಂಬ ಅಪರೂಪ. ಒಂದು ವೇಳೆ ಅವನು ಸಿಟ್ಟುಗೊಂಡರು ಎಂದೂ ತಮಾಷೆಗಾಗಿ ಕೂಡ ಅವಳ ಮೇಲೆ ಕೈ ಮಾಡುತ್ತಿರಲಿಲ್ಲ, ಎಂದೂ ಅವಳಿಗೆ ಹೊಡೆದಿರಲಿಲ್ಲ. ತಾನು ಕೂಡ ಅವನಂತೆ ಸಿಟ್ಟು ಬಂದಾಗ ಕಂಟ್ರೋಲ್ ಮಾಡಲು ಕಲಿತುಕೊಳ್ಳಬೇಕೆಂದು ಮನಸ್ಸಲ್ಲೇ ಅಂದುಕೊಂಡಳು ಸನಿಹಾ. ಸಿದ್ಧಾಂತ್, ನಿಜ ಹೇಳು, ನಾನು ನಿಂಗೆ ಹೊಡೆದಿದ್ದರಿಂದ ನಿಂಗೆ ತುಂಬ ನೋವಾಯ್ತಾ? ನೀನು ಸರಿಯಾಗಿದ್ದೀಯಾ ಸಿದ್ಧಾಂತ್? ಸುಮ್ಮನೆ ನನ್ನ ರೇಗಿಸಿ ಬಿಡ್ತೀಯಾ? ನನಗೆ ಸಿಟ್ಟು ಬಂದಾಗ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ ಗೊತ್ತಿದ್ದು ಕೂಡ ನನ್ನ ರೇಗಿಸ್ತೀಯಾ? ಇನ್ಮುಂದೆ ನನ್ನ ರೇಗಿಸೋಕೆ ಹೋಗಬೇಡ. ಹೌದು, ನೋವಾಗಿದೆ ಎಂದು ಹೇಳುತ್ತಾ ಅವಳ ತುಟಿಗಳ ಮೇಲೆ ತನ್ನ ತೋರು ಬೆರಳುಗಳಿಂದ ಸವರುತ್ತಾ ಹೇಳಿದ ಸಿದ್ಧಾಂತ್. ಈ ಔಷಧಿ ಕೊಟ್ಟರೆ ಬೇಗ ಗುಣ ಆಗುತ್ತೆ. ಇನ್ಯಾಕೆ ತಡ ಮಾಡ್ತೀಯ ಚಿನ್ನ? ಬೇಗ ಕೊಟ್ಬಿಡು. ಅವನು ಆಸೆಯ ಕಂಗಳಿಂದ ಅವಳತ್ತ ನೋಡುತ್ತಾ ಹೇಳಿದ. ಇನ್ನು ಇವತ್ತು ನೀನು ಹೇಳಿದ ಹಾಗೆ ಕೇಳಲೇಬೇಕು. ನಾನು ಯಾವಾಗಲೂ ಮಾಡೋದು ಎಡವಟ್ಟು ಕೆಲಸಗಳೇ. ಇವತ್ತು ನಿನ್ನಿಂದ ಬಿಡುಗಡೆ ಸಿಗಬೇಕು ಅಂದರೆ ನಾನೀಗ ನೀನು ಹೇಳಿದ ಹಾಗೆ ಕೇಳಲೇಬೇಕು ಎಂದು ಹೇಳುತ್ತಾ ಅವನ ಹರವಾದ ರೋಮ ತುಂಬಿದ ಎದೆಯ ಮೇಲೆ ನಿಧಾನವಾಗಿ ಅತ್ಯಂತ ಮೃದುವಾಗಿ ತನ್ನ ತುಟಿಗಳನ್ನೂರಿ ಇಂದೇ ಮೊದಲ ಬಾರಿಗೆ ಅವನೆದೆಗೆ ನಾಚಿಕೊಳ್ಳುತ್ತಾ ಸಿಹಿ ಮುತ್ತನ್ನಿತ್ತಿದ್ದಳು ಸನಿಹಾ. ಅವನು ಸಂತುಷ್ಟನಾಗಿ ಹೇಳಿದ, ಸಾನು, ಐ ಆಮ್ ಸೋ ಹ್ಯಾಪಿ ಟುಡೇ. ನೀನಾಗಿ ನೀನೇ ನನ್ನ ಮುದ್ದು ಮಾಡ್ತೀಯಲ್ಲ, ಆಗ ನನಗೆ ಆಗೋ ಖುಷಿನೇ ಬೇರೆ. ನನಗೆ ಇನ್ನೂ ಖುಷಿಯಾಗಬೇಕು ಅಂದರೆ ಈಗ ನೀನು ಕೊಟ್ಟಿಯಲ್ಲ, ಹಾಗೆ ಮತ್ತೊಂದು ಕೊಡು ಪ್ಲೀಸ್. ಚಿನ್ನ, ಇಲ್ಲ ಅಂತ ಹೇಳಬೇಡ. ಅವನ ಆಸೆಯನ್ನು ಅವಳ ಮುಂದೆ ವ್ಯಕ್ತಪಡಿಸಿದ್ದ ಸಿದ್ಧಾಂತ್. ಅವನ ಆಸೆಯನ್ನು ಪೂರೈಸ ಹೊರಟವಳನ್ನು ಸುಸ್ತಾಗಿಸಿಬಿಟ್ಟಿದ್ದ ಸಿದ್ಧಾಂತ್. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.